ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋಗೆ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅದ್ಭುತಕಾರಿ ವಿಷಯಗಳನ್ನು ತಿಳಿಯುತ್ತಾ ಹೋಗೋಣ. ಇವತ್ತಿನ ಮೊದಲನೆಯ ಪ್ರಶ್ನೆ, ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಜಿ ಶ್ವಾಸಕೋಶ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ. ರಕ್ತವನ್ನು ಶುದ್ಧೀಕರಿಸುವ ಅಂಗ ಕಿಡ್ನಿ ಆಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ದೊಡ್ಡ ಆಂತರಿಕ ಅಂಗ ಯಾವುದು? ಮಾನವನ ದೇಹದ ಅತ್ಯಂತ ದೊಡ್ಡ ಆಂತರಿಕ ಅಂಗ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಸಣ್ಣ ಕರಳು, ಆಪ್ಷನ್ ಸಿ ಜಠರ. ಈಗ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪೌಸ್ ಮಾಡಿ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. ನಿಮ್ಮ ಮೂರನೆಯ ಪ್ರಶ್ನೆ, ದೇಹದ ಯಾವ ಭಾಗದಲ್ಲಿ ವಿಟಮಿನ್ ಎ ಸಂಗ್ರಹವಾಗುತ್ತದೆ? ದೇಹದ ಯಾವ ಭಾಗದಲ್ಲಿ ವಿಟಮಿನ್ ಎ ಸಂಗ್ರಹವಾಗುತ್ತದೆ? ಈ ಪ್ರಶ್ನೆಗೆ ಆಪ್ಷನ್ಗಳು ಈ ರೀತಿ ಇವೆ: ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ದೊಡ್ಡ ಕರಳು. ಈಗ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್. ವಿಟಮಿನ್ ಎ ಲಿವರ್ದಲ್ಲಿ ಸಂಗ್ರಹವಾಗುತ್ತದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಮಾನವನ ರಕ್ತದ pH ಮೌಲ್ಯ ಎಷ್ಟು? ಮಾನವನ ರಕ್ತದ pH ಮೌಲ್ಯ ಎಷ್ಟು? ಈ ಪ್ರಶ್ನೆಗೆ ಆಪ್ಷನ್ಗಳು: ಆಪ್ಷನ್ ಎ 6.9, ಆಪ್ಷನ್ ಬಿ 7.0, ಆಪ್ಷನ್ ಜಿ 7.4 pH. ಈಗ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪೌಸ್ ಮಾಡಿ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 7.4 pH ಇರುತ್ತದೆ. ನಿಮ್ಮ ಐದನೆಯ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಕೈ ಮೂಳೆ, ಆಪ್ಷನ್ ಬಿ ಕಿವಿಯ ಮೂಳೆ, ಆಪ್ಷನ್ ಸಿ ಕಾಲಿನ ಮೂಳೆ. ಈಗ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿಯ ಮೂಳೆ. ನಿಮ್ಮ ಆರನೆಯ ಪ್ರಶ್ನೆ, ಪ್ಲಾಸ್ಮಾದಲ್ಲಿ ನೀರಿನ ಅಂಶ ಎಷ್ಟು ಇರುತ್ತದೆ? ಮನುಷ್ಯನ ದೇಹದ ಪ್ಲಾಸ್ಮಾದಲ್ಲಿ ನೀರಿನ ಅಂಶ ಎಷ್ಟು ಇರುತ್ತದೆ? ಈ ಪ್ರಶ್ನೆಗೆ ತಮ್ಮ ಆಪ್ಷನ್ಗಳು: ಆಪ್ಷನ್ ಎ ಸುಮಾರು 90%, ಆಪ್ಷನ್ ಬಿ ಸುಮಾರು 55% ಇರುತ್ತದೆ, ಆಪ್ಷನ್ ಸಿ ಕೇವಲ 5% ಇರುತ್ತದೆ. ಈಗ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸುಮಾರು 90% ಇರುತ್ತದೆ. ನಿಮ್ಮ ಏಳನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ನೀರು ಸುಮಾರು ಎಷ್ಟು ಪರ್ಸೆಂಟೇಜ್ ಇರುತ್ತದೆ? ಮಾನವನ ದೇಹದಲ್ಲಿ ನೀರು ಸುಮಾರು ಎಷ್ಟು ಪರ್ಸೆಂಟೇಜ್ ಇರುತ್ತದೆ? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಸುಮಾರು 100%, ಆಪ್ಷನ್ ಬಿ ಸುಮಾರು 50%, ಆಪ್ಷನ್ ಸಿ ಸುಮಾರು 60%. ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಮಾರು 60% ನೀರು ಇರುತ್ತದೆ. ತಮ್ಮ ಕೊನೆಯ ಪ್ರಶ್ನೆ, ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುತ್ತಾರೆ? ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುತ್ತಾರೆ? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಎ ಬಿ, ಆಪ್ಷನ್ ಬಿ ಓ ಪಾಸಿಟಿವ್, ಆಪ್ಷನ್ ಸಿ ಓ ನೆಗೆಟಿವ್. ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಯನ್ನು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುತ್ತಾರೆ. ಇಂತಹ ಇಂಟ್ರೆಸ್ಟಿಂಗ್ ಜಿಕೆ ಕ್ವಶನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.